ಆಫ್ಟರ್ ಡೆಲಿವರಿ ನಾನು ಒಂದು 5 ಸ್ಕ್ವಾಟ್‌ನು ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ. ಬಟ್ ಇವಾಗ ನಾನು 100 ಸ್ಕ್ವಾಟ್ಸ್ ಮಾಡ್ತೀನಿ ವಿತ್ ರಿಪಿಟೇಷನ್ಸ್. ಹೇಗೆ ಮಾಡಿದೆ ಮತ್ತು ಇದರಿಂದ ನನಗೇನು ಅನುಕೂಲ ಆಯ್ತಂದ್ರೆ 30 ಕೆಜಿ ರೆಡ್ಯೂಸ್ ಮಾಡಿದ್ದೀನಿ ನಾನು. ಅಷ್ಟೇ ಅಲ್ಲ ಬೆಲ್ಲಿನೂ ಜಾಸ್ತಿ ಕಡಿಮೆ ಮಾಡಿದೆ. ಯಾವ ಥರ ಮಾಡಿದೆ, ಏನು ಮಾಡಿದೆ ಅಂತ ಹೇಳ್ತೀನಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಇವತ್ತು ನಾನು ಆ್ಯಕ್ಚುಲಿ ವೆರೈಟೀಸ್ ಆಫ್ ಸ್ಕ್ವಾಟ್ಸ್ನ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡ್ಬೇಕಂಥೇಳಿ, ಯಾವ ಥರ ಬ್ರೀದ್ ಇನ್ನು ಬ್ರೀದ್ ಔಟ್ ಮಾಡ್ಬೇಕಂಥೇಳಿ. ಸೊ ಹೆಂಗೆ ಮಾಡಿದೆ, ಏನು ಮಾಡಿದೆ ಅಂತ ತೋರಿಸ್ತೀನಿ. ಸೊ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೋಡ್ಕೊಳ್ಳಿ ಯಾವ ಥರ ಸ್ಕ್ವಾಟ್ ಮಾಡಿದ್ದೀನಿ ಅಂತ. ಸ್ಕ್ವಾಟ್ ಮಾಡೋದ್ರಿಂದ ವೆಯ್ಟ್ ಲಾಸು ಅಷ್ಟೇ ಅಲ್ಲ, ಬಾಡಿ ಟೋನ್ ಸಹ ಆಗುತ್ತೆ. ಯಾವ ಯೂಸಸ್ ಅಂತ ತೋರಿಸಿದ್ದೀನಿ, ಒಂದು ಕಡೆ ನೋಡ್ಕೊಳ್ಳಿ. ಭಾಳ ಬೆನಿಫಿಟ್ಸ್ ಇದೆ ನಿಜ ಹೇಳಬೇಕಂದ್ರೆ. ನಾನು ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಮಾಡ್ತಿದ್ದೆ. ಸೊ ನೋಡಿ, ನಾನು ಪೊಸಿಷನ್ ಕೊಡ್ತಾ ಇದ್ದೀನಿ. ಇದು ಒಂದು ಸ್ಕ್ವಾಟು. ಇದು ಹೋಲ್ ಬಾಡಿನೂ ನಮ್ಮ ಮೇಲೆ ಆಗುತ್ತೆ. ಸೊ ಮುಂದ್ಗಡೆನೂ ತೊಡೆದ ಮೇಲೆ ಇರ್ತದಲ್ವಾ, ತೈದ ಮೇಲೆ ಫ್ಯಾಟ್ ಜಲ್ದಿ ಕಡಿಮೆ ಆಗುತ್ತೆ ಇದಕ್ಕೆ. ಸೊ ಈ ಥರ ಕ್ಲೋಸ್ಡ್ ಸ್ಕ್ವಾಟ್ ಅಂತ ಕರಿಬೋದು. ಇದಕ್ಕೆ ವೆರೈಟೀಸ್ ನೇಮ್ ಅದಾವೆ, ಬಟ್ ನಮಗೆ ಮಾಡ್ಲಿಕ್ಕೆ ಬರಬೇಕಷ್ಟೇ. ಇದು ಸೆಕೆಂಡ್ ಸ್ಕ್ವಾಟ್. ಇದಕ್ಕೆ ನಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು, ಒಂದು ಲೆಗ್ ಡಿಸ್ಟೆನ್ಸ್ ನಮ್ಮ ಬಾಡಿ ಅನುಕೂಲವಾಗಿ. ಇನ್ನೊಂದು ಏನಂದರೆ, ಇದು ಮಾಡಬೇಕಾದ್ರೆ ಬೆನ್ನು ಸ್ಟ್ರೇಟ್ ಇರಬೇಕು. ಮತ್ತು ಕೆಲವೊಮ್ಮೆ ಮೊಣಕಾಲು ಮೇಲೆ ಭಾರ ಆಗಿ ಮೊಣಕಾಲು ನೋವಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ್ಲೂ ಕಾಲು ಅಂದರೆ ಪಾದ ಏನಿರ್ತೀವಲ್ಲ, ಅದು ನಮ್ಮ ಕಾಲಿಗೆ ಸ್ಟ್ರೇಟ್ ಇರಬೇಕು. ಯಾವಾಗ ಕ್ರಾಸು ಸೈಡು ಆ ಥರ ಏನೂ ಟರ್ನ್ ಮಾಡ್ಕೊಂಡಿರಬಾರ್ದು ನಮ್ಮ ಕಂಫರ್ಟಿಗೋಸ್ಕರ ಅಂತೇಳಿ. ಸೊ ಈ ಥರ ಸ್ಟ್ರೇಟ್ ಮಾಡಿದರೆ ನೀ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಇದರಿಂದ ಏನಾಗುತ್ತೆ, ನಮಗೆ ನೀ ಪೇನ್ ಅದು ಬರೋದಿಲ್ಲ. ಸೊ ಇದು ಒಂದು ಥರ್ಡ್ ಸ್ಕ್ವಾಟು, ಸುಮೋ ಸ್ಕ್ವಾಟ್ ಅಂತೇಳಿ. ಇದರಿಂದ ಏನಾಗುತ್ತೆ, ಇನ್ನರ್ ಥೈ, ಎಸ್ಪೆಷಲಿ ಇನ್ನರ್ ಥೈ ಅಂದರೆ ಈಗ ನಾವು ನಡಬೇಕಾದ್ರೆ ನಡುವೆ ಮಧ್ಯೆ ಏನು ನಾವು ಅಡ್ಡಾಡ್ಬೇಕಾದ್ರೆ ಟಚ್ ಆಗುತ್ತಲ್ಲ, ಇನ್ನರ್ ಥೈ ಜಲ್ದಿ ಕಡಿಮೆ ಆಗುತ್ತೆ ಇದಕ್ಕೆ. ಇದನ್ನು ಮಾಡಬೇಕಾದ್ರೂ ಸಹ ನಾವು ಪಾದ ಇಡ್ತೀವಲ್ಲ, ಅದನ್ನು ಇಲ್ಲಿ ಸ್ಟ್ರೇಟ್ ಇಡಬಾರ್ದು, ಕ್ರಾಸ್ ಆ ಥರ ಇಡಬೇಕು. ಇದರಿಂದ ಏನಾಗುತ್ತೆ, ನಮಗೆ ನೀ ಮೇಲೆ ಭಾರ ಬೀಳೋದಿಲ್ಲ. ಇದರಿಂದ ನೀ ಪೇನೂ ಕಡಿಮೆ ಆಗುತ್ತೆ. ಸೊ ನೀ ಪೇನ್ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನೀ ಪೇನ್ ಬರೋದೇ ಇಲ್ಲ. ಇಲ್ಲಾಂದರೆ ನಮಗೆ ಈ ಥರ ರಾಂಗ್ ವೇಯಲ್ಲಿ ಮಾಡಿದರೆ ನೀ ಪೇನು ಇದ್ರ ಪೇನು ಬರೋಕ್ಕೆ ಚಾನ್ಸ್ ಇರ್ತದೆ. ಇದೇ ಸುಮೋ ಸ್ಕ್ವಾಟಲ್ಲಿ ನಾವು ಹೋಲ್ಡ್ ಮಾಡಿಕೊಂಡು ಈ ಥರ ಹೋಲ್ಡ್ ಮಾಡೋದ್ರಿಂದ ಏನು ಲೋವರ್ ಬಾಡಿದು ಸ್ಟೆಮಿನಾ ಹೆಚ್ಚಾಗುತ್ತೆ, ಸೆಲ್ಯುಲೈಟಿಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಫ್ಯಾಟು ಬರ್ನ್ ಆಗುತ್ತೆ. ಇದು ಒಂದು ಸಿಂಗಲ್ ಲೆಗ್ ಸ್ಕ್ವಾಟ್ ಅಂತ ಹೇಳ್ತೀವಿ. ಸಿಂಗಲ್ ಲೆಗ್ ಸ್ಕ್ವಾಟ್ ಅಥವಾ ಸೈಡ್ ಸ್ಕ್ವಾಟ್ಸ್ ಅಂತ ಕೇಳ್ತೀವಿ. ಒಂದು ಕಾಲು ಎತ್ತಿಟ್ಟು ಒಂದು ಕಡೆ ಭಾರ ಮಾಡಿ ಮಾಡೋದ್ರಿಂದ ಇದು ಫುಲ್ ಎಫೆಕ್ಟಿವ್ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಥರ ಮಾಡಿ ನಾನು ತುಂಬ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಹೇಳ್ಬೋದು ಏನು ಅನಿಸಲ್ಲ ಅಂಥೇಳಿ, ಬಟ್ ರಿಯಲಿ ಹೇಳಬೇಕಂದ್ರೆ ಲೋವರ್ ಬಾಡಿ ನಮ್ಗೆ ಟೋನ್ ಆಗಬೇಕಂದ್ರೆ ಸ್ಕ್ವಾಟ್ಸ್ ಪ್ಲೇ ಮೇಜರ್ ರೋಲ್ ಅಂತ ಹೇಳ್ಬೋದು. ಅದಕ್ಕೆ ಸ್ಕ್ವಾಟ್ಸ್ ಕಂಪಲ್ಸರಿ ಮಾಡಿರಿ ಅಂತ ಹೇಳ್ತೀನಿ ನಾನು. ಇದನ್ನು ಕ್ರಾಸ್ ಲೆಗ್ ಲಂಜಸ್ ಕಮ್ ಸ್ಕ್ವಾಟ್ಸ್ ಅಂತಲೂ ಕರೀತಾರೆ ಇದಕ್ಕೆ. ಸೊ ಏನಂದರೆ, ಹಿಂದ್ಗಡೆ ಹಿಂಗೆ ಕಾಲು ಹೋಯ್ದು ಫುಲ್ ಕ್ರಾಸ್ ಒಳಗೆ ಹೋಯ್ದು ಸ್ಕ್ವಾಟ್ ಮಾಡೋದು. ಇದರಿಂದ ಟ್ವಿಸ್ಟಿಂಗ್ ಆಗುತ್ತೆ ಅಲ್ಲಿ. ಸೊ ಟ್ವಿಸ್ಟಿಂಗ್ ಆಗಿ ನಮಗೆ ಬ್ಯಾಕ್ ಬಟಕ್ದು ಫ್ಯಾಟು ಅದು ಇದು ರೆಡ್ಯೂಸ್ ಆಗುತ್ತೆ. ಸೊ ಈ ಥರ ಮಾಡೋದು. ಇದು ಸ್ಕ್ವಾಟ್ ವಾಕ್ ಅಂತ ಹೇಳ್ತೀವಿ. ಈ ಥರ ಹೋಲ್ಡ್ ಮಾಡ್ಕೊಂಡು ಯಾವಾಗ್ಲೂ ಈ ಥರ ಸೈಡಿಂದ ವಾಕ್ ಮಾಡಬೇಕು. ಇವಾಗ ಏನಾಗುತ್ತೆ, ಬ್ಯಾಕ್ ಸ್ಟ್ರೇಟ್ ಇಟ್ಕೋಬೇಕು. ಇದರಿಂದನೂ ಫ್ಯಾಟ್ ಲಾಟು, ಬೆಲ್ಲಿ ಲಾಸು ಮತ್ತು ಥೈ ಫ್ಯಾಟು ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಈ ಥರ ಮತ್ತಷ್ಟು ವಿಡಿಯೋಗೋಸ್ಕರ ಫಾಲೋ ಮಾಡಿ. ಓಕೆ, ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡ್ತಿದ್ರೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.